ಬಾಳು ಸೌಂಡ್ ವರ್ಕ್ಸ್ ಮ್ಯಾನ್ ಬಾಳುಲಾ ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಯು ಗೈಸ್, ನಾನು ಆಕ್ಚುಲಿ 2 kg ಕೊಡಬೇಕು ಅಂತ ಇದ್ದೆ, ಬಟ್ ಮಾರ್ಕೆಟ್ ಅಲ್ಲಿ ಅಷ್ಟು ಸ್ಟಾಕ್ ಇಲ್ಲದ ಕಾರಣ ಜಸ್ಟ್ ½ kg ಮಾತ್ರ ಕೊಡ್ತಾ ಇದ್ದೇನೆ. ಯಾಕಂದ್ರೆ ಇವ್ರದ್ದು ಬಂಗಾರದ ಮನಸ್ಸಲ್ವಾ, ಸೊ ಬಂಗಾರದ ಮನಸ್ಸಿಗೆ ಸಾಲ್ದ ಆಕ್ಚುಲಿ. ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಆಕ್ಚುಲಿ ಇವತ್ತು ನಾವು ವ್ಲಾಗ್ ಮಾಡ್ತಾ ಇರುವಂತಹ ಉದ್ದೇಶ ಏನಪ್ಪಾ ಅಂತಂದ್ರೆ, ನನ್ನ 26ನೇ ವಯಸ್ಸಿನ ಕೊನೆಯ ದಿನ, ನಾಳೆ ನನ್ನ ಬರ್ತ್ಡೇ. ಸೊ ಇವತ್ತೇ ನನ್ನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನಾಳೆ ದಿನ ನಾನು ಏನೆಲ್ಲ ಮಾಡಬೇಕು, ನಾನು ಏನೆಲ್ಲ 27 ನನ್ನ ಹುಟ್ಟಿದ ಹಬ್ಬದ ದಿನ ನಾನು ಎಲ್ಲೆಲ್ಲ ಹೋಗ್ತೀನಿ, ಅಥವಾ ನನ್ನ ಹುಟ್ಟಿದ ಹಬ್ಬದ ದಿನ ನನ್ನ ದಿನ ಹೇಗಿರುತ್ತೆ, ಅಥವಾ ನನ್ನ ರುಟೀನ್ಗಳು ಹೇಗಿರುತ್ತೆ, ಅಥವಾ ನನ್ನ ಪ್ರೋಗ್ರಾಮ್ ಅಂದ್ರೆ ನನ್ನ ಎಲ್ಲೆಲ್ಲ ಹೋಗ್ತೀನಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ ಇರುತ್ತೆ. ಸೊ 26ನೇ ದಿನದ ಕೊನೆಯ ದಿನ. ಸೊ ಈ ವರ್ಷ ನಾನು ಏನೆಲ್ಲ ಕಲ್ತಿದ್ದೀನಿ ಅಂದ್ರೆ, ಸಾಕಷ್ಟು ವಿಚಾರಗಳು ಲೈಫಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರೂ ಕೂಡ ಒಂದು ಒಳ್ಳೊಳ್ಳೆ ಪಾಠನ ಕಲಿಸ್ಬಿಟ್ಟು ಹೋಗಿದ್ದಾರೆ. ಸೊ ಏನೆಲ್ಲ ಒಳ್ಳೇದಾಗಿದೆ, ಏನೆಲ್ಲ ಕೆಟ್ಟದಾಗಿದೆ, ಅದೆಲ್ಲ ಲೈಫಲ್ಲಿ ಆಗುವಂತಹ ಒಂದು ಲೈಫಲ್ಲಿ ಆಗ್ಲೇಬೇಕಾದಂತಹ ವಿಷಯಗಳು. ಸೊ ಅದ್ರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡೋದನ್ನ ಬಿಟ್ಟು, ಇನ್ನು ಮುಂದಿನ ದಿನಗಳಲ್ಲಿ ನಾವು ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಸೊ ಇನ್ ದಿಸ್ ಇಯರ್ ದ ಸೋ ಮೆನಿ ಮೆಮೊರೀಸ್, ಬ್ಯೂಟಿಫುಲ್ ಮೆಮೊರೀಸ್, ಓ ಮೈ ಗಾಡ್. ಸೊ ಈ ಬ್ಯೂಟಿಫುಲ್ ಮೆಮೊರೀಸ್ ಆಗಿ ಕ್ಯಾರಿ ಮಾಡ್ತಾ 27ನೇ ವಯಸ್ಸಿನಲ್ಲಿ ಇನ್ನಷ್ಟು ಸಾಕಷ್ಟು ಬ್ಯೂಟಿಫುಲ್ ಮೆಮೊರೀಸ್ನ ಕ್ರಿಯೇಟ್ ಮಾಡೋದಕ್ಕೆ ನಾನು ಹೊರಟಿದ್ದೀನಿ. ಸೊ ಈ 26 ಇಯರ್ಸ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಹೊರಟಿದ್ದೀನಿ, ಅದಾಗಿಲ್ಲ ಅಂದ್ರೂ ಕೂಡ ಅದ್ರ ಜೊತೆಗೆ ಸಾಕಷ್ಟು ವಿಷಯಗಳನ್ನ ಕಳಿಸ್ಬಿಟ್ಟು ನನ್ನನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡಿದೆ. ಸೊ ಐ ಹೋಪ್ 27 ವಿಲ್ ಬಿ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಸೊ ಲೆಟ್ಸ್ ಗೋ. ಬಾಳು ಸೌಂಡ್ ವರ್ಕ್ಸ್ ಮ್ಯಾನ್. Guys, happy birthday man. Good guys, full surprise. Guys, full surprise. I think guys, full surprise guys. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನನ್ನ ಬರ್ಡೇ ಇವತ್ತು ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಅಯ್ಯೋ ಗೈಸ್, ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಿಲ್ಲ ನನಗೆ. ಕೇಕ್ ನೋಡಿ, ವಿ ಆರ್ ಸೆಲೆಬ್ರೇಟಿಂಗ್ ಮೈ 27th ಬರ್ತ್ಡೇ. ನನ್ನೇ 27 ಆಯ್ತು ಅವನಿಗೆ. ನಾನು ನಂಗೆ ಮಾತಾಡಿ ಅವರಿಗೆ ಈ ಸರಿ ಹೊಸತ್ತು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಗೌತಮ್ ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ. ಸೊ ಆಕ್ಚುಲಿ ನನಗೆ ರಿಯಲಿ ಅನ್ಎಕ್ಸ್ಪೆಕ್ಟೆಡ್. ಗೊತ್ತೇ ಇರಲಿಲ್ಲ ಕೂಡ ಕಾಣಿಸುತ್ತಿದೆ. ಸೊ ಬ್ಯೂಟಿಫುಲ್ ಆಗಿ ನನ್ನ ಬರ್ತ್ಡೇನ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ವಿತ್
ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಇಲ್ಲ ಇನ್ನು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದೆ ಇಲ್ಲಿ ನೋಡಿ. ಇಟ್ ಲುಕ್ಸ್ ವೆರಿ ಗುಡ್, ರಿಯಲಿ ಗುಡ್. ಸೊ ಮೈ ಗಾಡ್. ಸೊ ಡಿಸೈನ್ ಆಗ್ತಾ ಇದೆ ಗೈಸ್. ನೀವು ನೋಡಿದ್ರೆ ಸಖತ್ತಾಗಿ ಖುಷಿ ಆಗ್ತೀರಾ? ಸೊ ಇಲ್ಲಿ ಡೆಕೋರೇಷನ್ ಆಗ್ತಾ ಇದೆ ನೋಡಿ, ಯಾವ ತರ ಡೆಕೋರೇಷನ್. Actually, this is not unexpected. This is expected. I saw the cake in fridge. ನಾನು ನೋಡಿದ್ದೆ, ಬಟ್ ಸ್ಟಿಲ್ ನಾವು ತರ ನಾಟಕ ಮಾಡಬೇಕು. ಸೊ ಹಾಗೆ ಸರ್ಪ್ರೈಸ್. ಓಕೆ, ನೋಡುವ. ಲೆಟ್ಸ್ ಸೆಲೆಬ್ರೇಟ್. ಆಕ್ಷನ್. ಸೊ ಗಾಯ್ಸ್, 26 ಮುಗೀತು. 26ರಲ್ಲಿ ನಾವು ಕಂಡಂತಹದ್ದು ಸಾಕಷ್ಟು ಖುಷಿ, ಸಾಕಷ್ಟು ದುಃಖ. ಆಗಿರೋದೆಲ್ಲ ಆಗಿ ಹೋಗಿದೆ, ನಡೆಯೋದೆಲ್ಲ ನಡೆದು ಹೋಗಿದೆ. ಅದ್ರ ಬಗ್ಗೆ ಏನು ಯೋಚನೆ ಮಾಡೋ ಹಾಗಿಲ್ಲ. ಏನಿದ್ರು ಅದು ಮೆಮೊರೀಸ್ ಆಗಿ ಉಳ್ಕೊಡುತ್ತೆ. ವಿ ನೀಡ್ ಟು ಕ್ರಿಯೇಟ್ ಬ್ಯೂಟಿಫುಲ್ ಮೆಮೊರೀಸ್ ಇನ್ ದ ಫ್ಯೂಚರ್. ಸೊ 26 ಮುಗಿತು, 27ನ್ನ ಒಂದು ಸಿಹಿಯೊಂದಿಗೆ ಸ್ಟಾರ್ಟ್ ಮಾಡುವ ನಮ್ಮ ಫ್ಯಾಮಿಲಿ ಜೊತೆಗೆ. ರೆಡಿ? ನೀನು ಪದ್ಯ ಬರೋದು, ನೀನು ಪದ್ಯ ಹೇಳ್ಬೇಕು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಬಾಳು. Happy birthday to you. Happy birthday to you. Happy birthday to me. Happy birthday to you. May the good God bless you. God bless you. Happy birthday to me. Guys, ಕೇಕ್ ಕಟ್ ಮಾಡು. ಗೌತಮ್ ರಾಜ್ಗೆ ಕಟ್ ಮಾಡ್ತಾರೆ. ರಾಜೇ ಪೈನಿ. ಎಸ್, ಅಮ್ಮನವರು ಬಂದು ನನಗೆ ಸಿಹಿಯನ್ನು ತಿನ್ನಿಸಿ ನನ್ನ ಜೀವನ ಸಿಹಿಯಾಗಿರ್ಲಿ ಅಂತ ಆಶೀರ್ವಾದ ಮಾಡಿ. ಹೊಸತಾಗಿ ಇವರ ಜೊತೆ ಮೊದಲನೆಯ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೀನು ಕರಿಯ ಐ ಲವ್ ಯು ಕರುನಾಡ ಮೇಲಾನೆ. ಫಸ್ಟ್ ಗೆ ನನಗೆ ಗಿಫ್ಟ್ ಬರೋದಿಲ್ಲ. ಹಳೆ ವಾಚ್ ಅನ್ನ ಕೊಟ್ಟು ಟೈಟನ್ ವಾಚ್ ಅನ್ನ ಕೊಡ್ತಾ ಇದ್ದಾರೆ. ಅದು ಇವಾಗ ಮಾತ್ರ, ಆಮೇಲೆ ಬೆಳಿಗ್ಗೆ ಅವರು ಹಾಕೊಂಡು ಪರವಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಸೊ ಲಾಸ್ಟ್ ಬರ್ತ್ಡೇಗೆ ನಮ್ಮ ತಂದೆಯವರು ನನಗೆ ಉಂಗುರವನ್ನ ಕೊಟ್ಟಿದ್ದಾರೆ. ಉಂಗುರವನ್ನು ಕೊಟ್ಟಿದ್ದಾರೆ, ರಿಂಗ್ ಕೊಟ್ಟಿದ್ದಾರೆ. ಸಲ ಇವರು ನನಗೆ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕೇಕ್ ಅನ್ನು ನಾನು ಕೊಟ್ಟು ಅವರ ಕೇಳಿಕೊಳ್ಳುತ್ತಿದ್ದೇನೆ. ಜೀವನ ಪಾವನ ಆಗಲಿ.
ಆಯ್ತು ಅವ್ರು ಕೊಡ್ಬೇಕು, ನಾನು ಕೊಡ್ತೇನೆ. ಎನ್ನ ಶಬರಿನ ಗೋಲಿ ಸಿಗುತ್ತದೆ. ತಿಂದು ಕೊಡ್ಬೋದು. So thank you so much for the beautiful cake ಅನ್ನು ಕೊಟ್ಟಿರೋದಕ್ಕೆ thank you so much. Bye bye. ಇದು ನಾನು ತಿನ್ನೋದಿಲ್ಲ. Thank you so much. ಸೊ ನಾಳೆ ದಿನ ನನ್ನ ಬರ್ಡೇ ರುಟೀನ್ ಅಥವಾ ನಾನು ಎಲ್ಲಿಗೆ ಟೆಂಪಲ್ಗೆಲ್ಲ ಹೋಗ್ಬೇಕು, ನಾಳೆ ದಿನ ನೋಡುವ. ಥ್ಯಾಂಕ್ ಯು ಸೊ ಮಚ್. ಸೊ ಗುಡ್ ಮಾರ್ನಿಂಗ್ ಗಾಯ್ಸ್. ಬರ್ಡೇ ದಿನದ ಜುಲೈ 3. ಟುಡೇ ಇಸ್ ಮೈ ಬರ್ಡೇ. ಇವತ್ತು ಏನೆಲ್ಲ ಪ್ಲ್ಯಾನ್ಸ್ ಇದೆ ಅದನ್ನು ಇವತ್ತು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಏನು ಪ್ಲ್ಯಾನ್ಸ್ ಇಲ್ಲ, ನೋಡಬೇಕು. ಇವಾಗ ನಾನು ಟೆಂಪಲ್ಗೆ ಹೋಗ್ತಾ ಇದ್ದೀನಿ ನೋಡಿ, ಟೆಂಪಲ್ಗೆ ಹೋಗ್ತಾ ಇದ್ದೀನಿ ನೋಡಿ. ಸೊ ಟೆಂಪಲ್ಗೆ ಹೋಗ್ಬಿಟ್ಟು ಆಮೇಲೆ ನಮ್ಮ ಗಾಡಿ ಒಂದು ಕೊಡ್ಲಿಕ್ಕೆ ಉಂಟು, ಅದು ಕೊಟ್ಬಿಟ್ಟು ಸೊ ಇವತ್ತಿನ ಬರ್ಡೇ ದಿನ ನಾನು ಕಂಪ್ಲೀಟ್ ಮಾಡ್ತೀನಿ. ಸೊ ಇವತ್ತಿನ ದಿನ ಆದಷ್ಟು ಮನಸ್ಸನ್ನು ನೆಮ್ಮದಿಯಾಗಿರೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಲೆಟ್ಸ್ ಗೋ. ಸೊ ಟೆಂಪಲ್ಗೆಲ್ಲ ಹೋಗಿ ಆಯಿತು. ಸೊ ಈ ವರ್ಷ 27ನೇ ವರ್ಷ ಒಂದು ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ನಾವು ದೇವ್ರ ಹತ್ರ ಬೇಡ್ಕೊಂಡು ಬಂದಾಯಿತು. ಸೊ ಲೆಟ್ಸ್ ಸ್ಟಾರ್ಟ್. ಇವತ್ತೇನೆಲ್ಲ ಮಾಡಬೇಕು, ಏನೆಲ್ಲ ಹೋಗಬೇಕು. ಸೊ ಆದಷ್ಟು ಒಳ್ಳೆ ವಿಚಾರಗಳನ್ನು ಯೋಚನೆ ಮಾಡಬೇಕು, ಆದಷ್ಟು ಖುಷಿಯಾಗಿರಬೇಕು. ಆ್ಯಂಡ್ ಇವತ್ತು ನನ್ನ ಬರ್ತ್ಡೇಗೆ ಸ್ಪೆಷಲ್ ಆಗಿ ನೋಡಿ, ಸ್ಪೆಷಲ್ ಆಗಿ ಇವತ್ತು ನಾವು ಆಯ್ತಾ ಸೋಯಾಬೀನ್ನ ಪಲಾವನ್ನು ಮಾಡಿಕೊಟ್ಟಿರುವಂತಹ ದೀಕ್ಷಾ ಜಿತೀಶ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಟೇಸ್ಟ್ ಮಾಡುವ ಇವತ್ತು ನಾವು ಯಾವ ರೀತಿ ಇದನ್ನ ಮಾಡಿದ್ದಾರೆ ಅಥವಾ ಹೇಗಿದೆ ಟೇಸ್ಟ್ ಅಂತ ನಾವು ಇವತ್ತು ಟೇಸ್ಟ್ ಮಾಡಿ ನೋಡುವ. ಬನ್ನಿ ಟೇಸ್ಟ್ ಮಾಡುವ. ಇದು ಕಚಂಬರ್ ಇದೆ, ಕಾಣಿಸ್ತಾ ಇಲ್ಲ ನೋಡಿ ಕಚಂಬರ್. ನಾನು ಕಚಂಬರ್ ತಿನ್ನೋದಿಲ್ಲ, ಆದರೂ ಆಗ್ತಾ ಇದ್ದೀನಿ ಇವತ್ತು. ಟೇಸ್ಟ್ ಮಾಡುವ. ಸೋಯಾಬೀನ್ ತುಂಬಾ ಪ್ರೋಟೀನ್. Guys, palav is too good. Thank you so much for making my breakfast better. Guys, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಈಟ್. ಸೊ ಗಾಯ್ಸ್, ಇವಾಗ ನಾನು ಮನೆಯಿಂದ ಬಂದು ಇವಾಗ ನನ್ನ ಓಲ್ಡ್ ಆಫೀಸಿಗೆ ಬಂದಿದ್ದೀನಿ. ಸೊ ನಮ್ಮ ಜೊತೆ ಇವರಿದ್ದಾರೆ, ಜೀವನ್ ಸರ್ ಹಾಗೂ ಲತೇಶ್ ಅವರು ಕೂಡ ಇದ್ದಾರೆ. ಸೊ ಇವತ್ತು ಊಟ ನನಗೆ ಊಟವನ್ನು ಲತೇಶ್ ಅವರು ನನಗೆ ತೆಗೆದುಕೊಡ್ತಿದ್ದಾರೆ. ಕೊಡುಗೆ ಇದ್ದಾನೆ ಲತೇಶ್ ಅವರು. ಇಲ್ಲ, ಜೀವನ್ ಸರ ಕೊಡುಗೆ ಇದ್ದಾನೆ. ಜೀವನ್ ಸರ್ ಹಾಗೂ ಲತೇಶ್ ಅವರು ಸೇರಿ ನನಗೆ ಇವತ್ತು ಊಟವನ್ನು ತೆಗೆದುಕೊಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಹೇಳಿ, ಏನ್ ಹೇಳಬೇಕು ನಾವು. ಸೊ ಇವತ್ತು ನನ್ನ ಬರ್ತ್ಡೇಗೆ ಇವರೊಂದು ಬಂಗಾರದ ಗಿಫ್ಟ್ ಅನ್ನ ಕೊಡ್ತಾ ಇದ್ದಾರೆ. ಗೈಸ್, ನಾನು ಆಕ್ಚುಲಿ 2 kg ಕೊಡಬೇಕು ಅಂತ ಇದ್ದೆ, ಬಟ್ ಮಾರ್ಕೆಟ್ ಅಲ್ಲಿ ಅಷ್ಟು ಸ್ಟಾಕ್ ಇಲ್ಲದ ಕಾರಣ ಜಸ್ಟ್ 1/2 kg ಮಾತ್ರ ಕೊಡ್ತಾ ಇದ್ದೇನೆ. ಯಾಕಂದ್ರೆ ಇವ್ರದ್ದು ಬಂಗಾರದ ಮನಸ್ಸಲ್ವಾ, ಸೊ ಬಂಗಾರದ ಮನಸ್ಸಿಗೆ ಸಾಲ್ದ ಆಕ್ಚುಲಿ. ಬಟ್ ಆದ್ರೂ ಕೂಡ ಗಾಡ್ ಬ್ಲೆಸ್ ಹಿಮ್. ಬರ್ತ್ಡೇ ಇನ್ನೂ ಬರ್ಲಿ, 100 ಬರ್ತ್ಡೇ ಬರ್ಲಿ, ನಮ್ಗೆ ಪಾರ್ಟಿ ಕೊಡ್ತಾ ಇರ್ಲಿ ಅಂತ ನಮ್ದೊಂದು ಆಶೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಜೀವನ್ ಸರ್. ನಿಮ್ಮ ಆಶೀರ್ವಾದ, ಯಾಕಂದ್ರೆ ಪ್ರಾಯದವ್ರದ್ದು ಆಶೀರ್ವಾದ ಖಂಡಿತವಾಗಿ ನಮಗೆ ಇಲ್ಲ, ಅಷ್ಟೇನ್ ಪ್ರಾಯ ಆಗಿಲ್ಲ ಇವರಿಗಿಂತ ಒಂದು 2 ವರ್ಷ ಜಾಸ್ತಿ ಅಷ್ಟೇ, ಮತ್ತೆ ತುಂಬೇನಾಗ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಹಂಗೆ ಎನರ್ಜೆಟಿಕ್. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಜೊತೆ ಲತೇಶ್ ಅವರು ಕೂಡ ಇದ್ದಾರೆ. ಅವರು ಒಂದು ಬಂಗಾರದ ಬೆಲ್ಟ್ ಅನ್ನು ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ತ್ಡೇ. ಇವರು ಒಂದು ಬಂಗಾರದ ಬರ್ತ್ಡೇ. ಬಂಗಾರದ ನೆಕ್ಲೆಸ್ ಅನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್.
ಸೊ ಇಲ್ಲಿಂದ ನಾನು ಎಲ್ಲಿಗೆ ಹೋಗ್ಬೇಕು ಅಂತ ನನಗೆ ಗೊತ್ತಿಲ್ಲ. ಇವಾಗ ಮನೆಗೆ ಹೋಗ್ಬಿಟ್ಟು ಹಾ? ನನಗಲ್ಲ, ನನ್ನ ಹೆಂಡತಿಗೆ ಕೊಟ್ಟಿದ್ದಾರೆ. ಬನ್ನಿ ನೋಡುವ. ಸೊ ಫ್ಯಾನ್ ಫೋಟೋ ಕೇಳ್ತಾ ಇದ್ದಾರೆ ಇವಾಗ. ತಗೊಳ್ಳಿ ಸರ್, ತಗೊಳ್ಳಿ ಸರ್. ನೋಡಿ, ಇವರು ಸೆಲೆಬ್ರಿಟಿ ಅಲ್ವಾ, ಸೊ ವಿ ಹ್ಯಾವ್ ಟು ಟೇಕ್ ಒನ್ ಫೋಟೋ ವಿತ್ ಹಿಮ್. ಸೆಲೆಬ್ರಿಟಿ ಜೊತೆ ಅವ್ರು ಸಿಗುದಿಲ್ಲ, ಮತ್ತೆ ತುಂಬಾ ಅಪರೂಪ. ಸತೀಶ್ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಖಂಡಿತ ಪ್ರೀತಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಫ್ಯಾನ್ ಬರ್ತಾರೆ. ಇವರು ಕೂಡ ನನ್ನ ದೊಡ್ಡ ಫ್ಯಾನ್. ಥ್ಯಾಂಕ್ ಯು ಸೋ ಮಚ್. ಸರಿ ಬರ್ತನ್ ಕುಲೆ ಎಸ್ ಆನಂದಿ ಅಲ್ಲ ಸಿದ್ಧಾಂತಿ ವೇದಾಂತಿ ಸೆಲೆಬ್ರಿಟಿ ಸೆಲೆಬ್ರಿಟಿ ಎಲ್ಲ ಸೊ ಸೆಲೆಬ್ರಿಟಿ ಫೋಟೋಗ್ರಫಿ ಆಗಿದೆ. ಇವಾಗ ನೆಕ್ಸ್ಟ್ ಪ್ಲಾನ್ ಅಂದ್ರೆ ಮುಚ್ಕೊಂಡು ಇವಾಗ ಮನೆಗೆ ಹೋಗ್ಬೇಕು. ನನ್ನ ಹತ್ರ ಗಾಡಿ ಇಲ್ಲ, ಬಸ್ಸಲ್ಲಿ ಹೋಗ್ಬೇಕು. So, ಗಾಡಿ ಕೊಡ್ಲಿಕ್ಕೆ ಅಂತ ಮಂಗಳೂರಿಗೆ ಬಂದಿರೋದು. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್. ವಿಶ್ ಹಿಮ್ ಗುಡ್ ಲಕ್ ಅಂಡ್ ಸಕ್ಸಸ್. ಸೊ ಲೆಟ್ ಹಿಮ್ ಸ್ಟಾರ್ಟ್ ನ್ಯೂ ಜರ್ನಿ. Yes. ಸಿಗುವ. ಬಾಯ್. ಸೊ ಫೈನಲಿ ನನ್ನ ಬರ್ಡೇ ಎಲ್ಲ ಕಂಪ್ಲೀಟ್ ಆಯಿತು. ಸೆಲೆಬ್ರೇಷನ್ಸ್ ಆಗಿರ್ಬೋದು, ವಿಶಸ್ಗಳಾಗಿರ್ಬೋದು, ಎಲ್ಲನೂ ಕಂಪ್ಲೀಟ್ ಆಗಿದೆ. ಬರ್ಡೇ ವಿಚಾರದಲ್ಲಿ 2 ರೀಲ್ಸ್ಗಳು ಕೂಡ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಬಿಟ್ಟಿದ್ದೀನಿ, ನೀವು ನೋಡಬಹುದು. ಸೊ ಬರ್ಡೇ ಅಷ್ಟೊಂದು ಸ್ಪೆಷಲ್ ಅಂತ ನನಗೆ ಯಾವತ್ತೂ ಫೀಲ್ ಆಗಿಲ್ಲ. ಬಿಕಾಸ್ ಫಸ್ಟ್ ಆಫ್ ಆಲ್ ವಿ ಆರ್ ಬಾಯ್ಸ್. ಸೊ ಬಾಯ್ಸಿಗೆ ಬರ್ಡೇ ಏನು ಅಷ್ಟೊಂದು ಸ್ಪೆಷಲ್ ಆಗಿ ಫೀಲ್ ಆಗಲ್ಲ. ನನಗೂ ಕೂಡ ನನಗೇನು ಅಷ್ಟೊಂದು ಬರ್ಡೇ ಸೆಲೆಬ್ರೇಷನ್ ನಮ್ಮ ಮನೆಯಲ್ಲಿ ಒಂದು ಸೆಲೆಬ್ರೇಷನ್ 12 ಗಂಟೆಗೆ ಆಯಿತು ಬಿಟ್ಟರೆ ಮತ್ತೇನಿಲ್ಲ. ಸೊ ಒಟ್ಟಿಗಿರೋರು ವಿಶ್ ಮಾಡಿದರು. ಆಮೇಲೆ ಅದನ್ನೆಲ್ಲ ಹೇಳ್ಕೊಂಡು ಇದು ಮಾಡೋಕ್ಕಲ್ಲ. ಬಟ್ ಈ ವರ್ಷ ಏನಿದೆ ನೋಡಿ, 27ನೇ ವರ್ಷ, ನನಗೆ ಒಂದು ಒಳ್ಳೆ ರೀತಿಯಲ್ಲಿ ಸ್ಟಾರ್ಟಪ್ ಸಿಗಲಿ ಅಥವಾ ಒಂದು ಒಳ್ಳೆ ರೀತಿಯಲ್ಲಿ ನನಗೆ ಸಕ್ಸಸ್ಗಳು ಸಿಗಲಿ ಅಂತ ದೇವರ ಹತ್ರ ಬೇಡ್ಕೊಂಡಿದ್ದೀನಿ. ಐ ಹೋಪ್ ಸಿಗಬಹುದು ಅನ್ನೋದು. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲ ಬರ್ತ್ಡೇ ವಿಶಸ್ಗಳು ನನಗೆ ತುಂಬ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.